ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಾನು ಮೆಡಿಟೇಷನ್ಗೆ ಕೂತಾಗ ಬಂದಂತಹ ಒಂದು ಚಾನಲೈಸ್ ಮೆಸೇಜ್ ಇದು. ನಿಮ್ಮ ಲವ್ ಎನರ್ಜಿ ಆಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು, ಓವರಾಲ್ ನಿಮ್ಮ ಒಂದು ಲವ್ ಲೈಫಲ್ಲಿ ನಡೀತಿರುವಂತಹ ವಿಷಯಗಳಾಗಿರ್ಬೋದು. ಇಲ್ಲಿ ಇದೇ ಟಾಪಿಕ್ ಅಂತ ಇಲ್ಲ ವಿಷಯ ಮೊದಲನೇದಾಗಿ, ಓಕೆನಾ. ಸೊ ಇಲ್ಲಿ ರ್ಯಾಂಡಮಾಗಿ ಏನು ಎನರ್ಜಿ ಬರುತ್ತೆ ಅದನ್ನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ನನಗೆ ಮೆಡಿಟೇಷನ್ಗೆ ಕೂತಾಗ ಯಾವ ಸೋಲ್ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಆ ಒಂದು ಎನರ್ಜಿ ನನಗೆ ಇಲ್ಲಿ ಫೀಲ್ ಆಗಿರುವಂಥದ್ದು. ಸೊ ಹಾಗಾಗಿ ಇದೊಂದು ಚಾನಲೈಸ್ ಮೆಸೇಜ್ ಆಗಿರುತ್ತೆ. ಓವರಾಲ್ ನಿಮ್ಮ ಲವ್ ಲೈಫ್ ಆ್ಯಂಡ್ ನಿಮಗೆ ಕನೆಕ್ಟ್ ಆಗಿರುವಂತಹ ಎನರ್ಜಿ ಇದು. ಓಕೆ, ಸೊ ಇದು ನಿಮ್ಮ ಲವ್ ಲೈಫ್ ಆ್ಯಂಡ್ ನಿಮಗೆ ನೆನಪಿರಲಿ, ಓಕೆನಾ. ಸೊ ಇದೊಂದು ಜನರಲ್ ರೀಡಿಂಗ್, ನೆನಪಿರಲಿ. ನಿಮಗೆ ಯಾವುದು ರೆಸನೇಟ್ ಆಗ್ತಿದೆ, ನಿಮಗೇನು ಬರ್ತಿದೆ ಮೆಸೇಜಸ್ನ, ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳಿ. ನಿಮ್ದು ಅಲ್ದಿರೋಂಥ ವಿಷಯಗಳು ಬರ್ತಾ ಇದ್ದರೆ ಜಸ್ಟ್ ಅದನ್ನು ಲೆಟ್ ಗೋ ಮಾಡ್ತೀರಾ. ಓಕೆ, ಸೊ ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕಮೆಂಟಲ್ಲಿ ತಿಳಿಸ್ತೀರಾ ಲವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಮೇ 23 ಮತ್ತು 24ನೇ ತಾರೀಕು 7 ಚಕ್ರ ಧ್ಯಾನ ಹಾಗೆ ಸಾಧನೆ ನಡೀತಾ ಇದೆ ಅಲ್ವಾ. ಇನ್ನೂ ಯಾರೆಲ್ಲ ಜಾಯಿನ್ ಆಗಿಲ್ಲ, ನಿಮಗೆ ಕೊನೆಯ ಅವಕಾಶ ಇದೆ. ಇನ್ನೊಂದು ವೀಕ್ವರೆಗೆ ನಿಮಗೆ ಅಷ್ಟೇ ಬುಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದು ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ 7 ಚಕ್ರಗಳಲ್ಲಿ, ನಿಮ್ಮ ಬಾಡಿಲಿರುವಂತಹ 7 ಚಕ್ರಾಸ್ ಏನಿದೆ ಅದು ಬ್ಲಾಕೇಜ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಓವರಾಲಲ್ಲಿ ನಿಮ್ಮ ಲೈಫಲ್ಲೇ ಅದು ಬ್ಲಾಕೇಜ್ ತಂದಿರುತ್ತೆ. ಬರೀ ಚಕ್ರದಲ್ಲಿ ಮಾತ್ರ ಬ್ಲಾಕೇಜ್ ಆಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಓವರಾಲ್ ನಿಮ್ಮ ಲೈಫಿಗೆ ಬ್ಲಾಕ್ ಮಾಡ್ತಾ ಬರುತ್ತೆ. ಯಾವ ವಿಷಯದಲ್ಲಿ ಬ್ಲಾಕ್ ಆಗುತ್ತೆ? ಫಸ್ಟ್ ನೀವು ನೋಡೋದನ್ನೇ ರಿಲೇಷನ್ಶಿಪ್ಪಲ್ಲಿ ಬ್ಲಾಕೇಜಸ್ ಇರುತ್ತೆ. ದೆನ್ ಹಣದ ವಿಷಯದಲ್ಲಿ, ಮನಿ, ಹಣ. ಓಕೆ, ನೆಕ್ಸ್ಟ್ ಹೆಲ್ತ್ ವಿಷಯದಲ್ಲಿ. ಓವರಾಲ್ ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಗಲ್ಸ್ ಪಡ್ತಾ ಇರ್ತೀರ. ಸೊ ನೀವು ಹೋಗ್ತಿರೋ ದಾರಿಲಿ ಕಸ ಕಡ್ಡಿಗಳಿದ್ರೆ ನಿಮ್ಗೆ ಹೇಗಾಗತ್ತೆ? ಸಲೀಸಾಗಿ ಹೋಗೋಕ್ಕಾಗಲ್ಲ, ಕಷ್ಟಪಡ್ತೀರಾ. ಅದೇ ದಾರಿ ಏನು ಕಸ ಕಡ್ಡಿ ಇಲ್ದೇ ನೀಟಾಗಿದೆ ಅಂತ ಹೇಳಿದಾಗ ನೀವು ಹೇಗೆ ಮಾಡ್ತೀರಾ? ಸಲೀಸಾಗಿ ನಡ್ಕೊಂಡು ಹೋಗ್ತೀರಾ ಅಲ್ವಾ. ಸೊ ಅದೇ ಥರನೇ ನಿಮ್ಮ 7 ಚಕ್ರದಲ್ಲಿರುವಂತಹ ಬ್ಲಾಕೇಜಸ್, ಅದನ್ನು ಅರ್ಥ ಮಾಡ್ಕೊಳ್ತೀರಾ, ಕಲಿತೀರಾ. ಅದನ್ನು ಬ್ಲಾಕೇಜ್ನ ರಿಮೂವ್ ಮಾಡೋದು ಹೇಗೆ ಅಂತ ಕಲಿತೀರಾ. ಸೊ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಈ ಕ್ಲಾಸಲ್ಲಿ ನೀವು ಕಲಿತೀರಾ. ಸೊ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು ಸೆಷನ್ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಒಂದು ಕಷ್ಟ ಕಾಲಕ್ಕೆ ಇದೇ ಎಂಡ್ ಆಗಿರಬಹುದು, ಇದೇ ದಾರಿ ಆಗಿರಬಹುದು ಅಲ್ವಾ. ಯಾರಿಗೊತ್ತು ಯಾವ ಒಂದು ವಿಷಯದಲ್ಲಿ ನಿಮಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮುಗಿದೋಗುತ್ತೆ, ಪರಿಹಾರ ಇದೆ ಅನ್ನೋದು ಅಲ್ವಾ. ಸೊ ಚಿಕ್ಕ ಚಿಕ್ಕ ನೀವು ಇಡೋಂಥ ಸ್ಟೆಪ್ಗಳೇ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆಗಳನ್ನು ತರುತ್ತೆ, ನೆನಪಿರಲಿ, ಓಕೆನಾ. ಸೊ ಥ್ಯಾಂಕ್ ಯು. ಯಾರೆಲ್ಲ ಜಾಯಿನ್ ಆಗಿದ್ದೀರಾ, ಈಗ ಆಲ್ರೆಡಿ ಗ್ರೂಪಲ್ಲಿ ನೀವು ಆ್ಯಡ್ ಆಗಿದ್ದೀರಾ. ಇನ್ನು ಯಾರು ಜಾಯಿನ್ ಆಗಿಲ್ಲ, ಜಾಯಿನ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿಬಿಟ್ಟು ಕ್ಲಾಸ್ ಅಂತ ಹೇಳಿ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ, ದೆನ್ ನೀವು ಜಾಯಿನ್ ಆಗಬಹುದು. ಪೇ ಮಾಡಿ ಜಾಯಿನ್ ಆಗ್ತೀರಾ. ಓಕೆ, ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟಿಗೆ ಯೂನಿವರ್ಸಿಗೆ ಒಂದು ಥ್ಯಾಂಕ್ ಯು ಹೇಳಿ. ಈ ಒಂದು ಮೆಸೇಜ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್ ಅಲ್ವಾ. ಸೊ ಹಾಗಾಗಿ ಮನಸ್ಸಲ್ಲೇನೋ 3 ಸಲ ಥ್ಯಾಂಕ್ ಯು ಹೇಳ್ಕೊಳ್ಳಿ. ದೆನ್ ಕ್ಯಾಂಡಲ್ನ ಹಚ್ತೀನಿ. ನಿಮ್ಮ ಲವ್ ಲೈಫ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಿಮ್ಮ ಹೆಸರನ್ನೇ ನೀವು 3 ಸಲ ಹೇಳ್ಕೊಡಿ. ನಿಮ್ಮ ಪಾರ್ಟ್ನರ್ ಹೆಸರಲ್ಲ, ನಿಮ್ಮ ಹೆಸರನ್ನ ನೆನಪಿರಲಿ. ಓಕೆ, ಜಗನ್ನಾಥ. ಓಕೆ, ಓಕೆ. ಸೊ ಇಲ್ಲಿ ಹನಿಗಳೇನೇ ಇದ್ರೂ ರೈಟ್ ಸೈಡಿಗೆ ಹೋಗ್ತಾ ಇದೆ ಆದಷ್ಟು. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ನೀವು ಸಿಂಗಲ್ ಆಗಿದ್ದೀರಾ ಆ್ಯಂಡ್ ಬ್ರೇಕಪ್ ಆಗಿ ತುಂಬ ಆ ಪೇಯ್ನಲ್ಲಿರುವಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇವಾಗಿನ ನಿಮ್ಮ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ ತುಂಬ ಡಿಪ್ರೆಷನಲ್ಲಿ ಇರುವಂಥ ಎನರ್ಜಿ ಬರ್ತಿದೆ, ಓಕೆನಾ. ಸೊ ಕೆಲವೊಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವೊಂದು ಸೋಲ್ ಆ ಒಂದು ಡಿಪ್ರೆಷನ್ ಇರ್ಬೋದು, ಆ ಬ್ರೇಕಪ್ ಇರ್ಬೋದು, ನೋವು ಇರ್ಬೋದು, ಅದೆಲ್ಲದರಿಂದ ಹೀಲ್ ಆಗಿ ಆ ಪ್ರೊಸೀಜರಲ್ಲಿ, ಆ ಹೀಲಿಂಗ್ ಪ್ರೊಸೀಜರಲ್ಲಿ ಇರುವಂತಹ ಒಂದು ಎನರ್ಜಿ ಇದೆ. ಈ ಜರ್ನಿಯಲ್ಲಿ, ಹೀಲಿಂಗ್ ಜರ್ನಿಯಲ್ಲಿ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮಗೆ ಲವ್ ಅಂತ ಅಂದ್ರೇ ಇಲ್ಲೆಲ್ಲ ಒಂದು ಕಡೆ ಸ್ವಲ್ಪ ಭಯ ಇರಬಹುದು, ಸ್ವಲ್ಪ ನೆಗೆಟಿವ್ ಥಾಟ್ಸ್ ಇದೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಲವ್ ಅನ್ನೋಂಥ ವಿಷಯದಲ್ಲಿ. ಓಕೆ, ಸೊ ಇಲ್ಲಿ ಎಲ್ಲ ವ್ಯಾಕ್ಸ್ಗಳೇನು ಹನಿಗಳು ಬೀಳ್ತಾ ಇದೆ, ಮೇಣದ ಹನಿಗಳೇನು ಬೀಳ್ತಾ ಇದೆ, ಒಂದಷ್ಟು ಒಟ್ಟಾಗ್ತಾ ಇರುವಂಥದ್ದು. ಇಲ್ಲಿ ಹೊಸ ವ್ಯಕ್ತಿಯೊಬ್ಬರು
ನಿಮ್ಮ ಜೀವನಕ್ಕೆ ಬರೋದಕ್ಕೆ ಅವರೆಲ್ಲೋ ಒಂದು ಕಡೆ ವೆಯ್ಟ್ ಮಾಡ್ತಾ ಇರುವಂಥದ್ದು. ಆ ವೇಟಿಂಗ್ ಯಾಕೆ ಅಂತ ಹೇಳಿದ್ರೆ ನೀವಿನ್ನೂ ರೆಡಿ ಆಗಿಲ್ಲ. ಓಕೆ, ಯಾಕೆ ರೆಡಿ ಆಗಿಲ್ಲ? ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಪ್ರೀತಿ ಅನ್ನೋ ವಿಷಯದಲ್ಲಿ ನೀವು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರೋದಕ್ಕೆ ಸ್ವಲ್ಪ ಅಡ್ಡಿ ಬರ್ತಿರೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಬಬಲ್ ಥರ ಸೈನ್ ನಿಮಗೆ ಸಿಗ್ತಾ ಇದೆ. ಓಕೆ, ವ್ಯಾಕ್ಸಲ್ಲಿ ನಿಮ್ಮ ಹಳೆಯ ನೋವುಗಳೇನಿದೆ ಅಥವಾ ಕಹಿ ಘಟನೆಗಳು, ನೆನಪುಗಳೇನಿದೆ, ನೀವಿನ್ನೂ ಬಿಟ್ಕೊಡ್ತಾ ಇಲ್ಲ, ರಿಪೀಟಾಗಿ ಎನರ್ಜಿ ಬರ್ತಾ ಇದೆ. ಅದನ್ನು ಫಸ್ಟು ರಿಲೀಸ್ ಮಾಡಿ. ಆ ನೆಗೆಟಿವ್ ಏನಾಗಿದೆ ಪ್ರೀತಿ ವಿಷಯದಲ್ಲಿ ನಿಮ್ಮ ಲೈಫಲ್ಲಿ ಏನು ನೆಗೆಟಿವ್ ಆಗಿದೆ ಫಸ್ಟ್ ಅದನ್ನು ಬ್ರೇಕ್ ಮಾಡಿ, ಅದನ್ನು ಬಿಟ್ಬಿಡಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮಗೆ ಪ್ರೀತಿ ಸಿಗಬೇಕು ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಪ್ರೀತಿ ಸಿಗ್ಬೇಕಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಒಂದು ದೊಡ್ಡ ಕೆಲಸ ಏನು ಅಂತ ಹೇಳಿದ್ರೆ ಇಲ್ಲಿ ಓಕೆ, ನೀವು ಫಸ್ಟು ಕ್ಷಮಿಸೋದನ್ನು ಕಲಿಬೇಕಾಗತ್ತೆ. ಇಲ್ಲೊಂದಷ್ಟು ಜನ ಕ್ಷಮಿಸ್ತೇನೆ ಆ ದ್ವೇಷವನ್ನು ಕ್ಯಾರಿ ಮಾಡ್ತಿರುವಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ನಿಮ್ಮ ಹಳೆಯ ಗಾಯಗಳೇನಿದೆ, ಪ್ರೀತಿ ವಿಷಯದಲ್ಲಿ ಆದಂತಹ ಗಾಯಗಳು ಏನಿದೆ ಅದನ್ನು ಗುಣಪಡಿಸ್ಕೊಂಡಾಗ ಮಾತ್ರನೇ ನೀವಿಲ್ಲಿ ಹೊಸ ಪ್ರೀತಿನ ನೀವು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೊಸ ಪ್ರೀತಿ ಬಂದು ನೆಲೆಸೋದಕ್ಕೆ ಜಾಗ ಸಿಗತ್ತೆ. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಎನ್ ಲೆಟರ್, ಜಿ ಲೆಟರ್, ಕೆ ಲೆಟರ್, ವಿ ಲೆಟರ್, ವೈ ಲೆಟರ್, ಡಿ, ಐ, ಎ, ನಿಮ್ಮ ಹೆಸರಲ್ಲಿ 2 ಹೆಸರಿನ ಎನರ್ಜಿ ಬರ್ತಿದೆ ಅಲ್ಲಿ. 2 ಹೆಸರಿದೆ ನಿಮ್ಮ ಹೆಸರಲ್ಲಿ ಅನ್ನುವಂಥದ್ದು, ಜೋಡಿ ಹೆಸರುಗಳನ್ನು ಇಟ್ಕೊಂಡಿರುವಂಥದ್ದು. ಓಕೆ, ಸೊ ಇವತ್ತು ನೀವು ವೇರ್ ಮಾಡಿರುವಂಥ ಡ್ರೆಸ್ ವೈಟ್ ಕಲರ್ ಶರ್ಟ್ ಅಥವಾ ಟೀ ಶರ್ಟ್ ಅಥವಾ ಕುರ್ತಾ, ಓಕೆನಾ, ಅಥವಾ ಸ್ಯಾರಿ ಹಾಕಿರ್ಬೋದು ವೈಟ್ ಕಲರ್, ಗ್ರೀನ್ ಕಲರ್ ಬರ್ತಾ ಇದೆ ಎನರ್ಜಿ, ಆ್ಯಂಡ್ ರೆಡ್ ಕಲರ್, ಯೆಲ್ಲೋ ಕಲರ್, ಗ್ರೀನ್ ಕಲರ್, ಓಕೆ, ರಿಪೀಟ್ ಆಗಿ ಗ್ರೀನ್ ಕಲರ್ ಆ್ಯಂಡ್ ಪಿಂಕ್ ಕಲರ್. ನಿಮ್ಮ ಬ್ಯಾಕ್ಗ್ರೌಂಡಲ್ಲೂ ಈ ಕಲರ್ಸ್ ಇರಬಹುದು ನಿಮ್ಮ ಬೆನ್ನ ಹಿಂದೆ. ಓಕೆ, ಸೊ ಡೇಟ್ ಆಫ್ ಬರ್ತ್ 11/11/19 22 28 29 3 31 6 4 7 16 13. ಓಕೆ, ಸೊ ನೆಕ್ಸ್ಟ್ ಏನಿದೆ ಎನರ್ಜಿ, ಟ್ಯಾರೋಯಿಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಒಂದು ನಿಮಿಷ. ಎಸ್, ನೋಡಿ, ಟೆನ್ ಆಫ್ ಪೆಂಟಿಕಲ್ ಫಸ್ಟ್ ಕಾರ್ಡ್ ನಿಮಗೆ ಬಂದಿದೆ. ಓಕೆ, ನೈನ್ ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್, ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ದ ಲವರ್ಸ್, 2 ಆಫ್ ಕಪ್ಸ್, 7 ಆಫ್ ಸಾರ್ಟ್ಸ್, ದ ಹರ್ಮಿಟ್ ಕಾರ್ಡ್ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್, ಕಿಂಗ್ ಆಫ್ ಪೆಂಟಿಕಲ್ ಬರ್ತಿದೆ. ಓಕೆ, ರೈಟ್, ಓಕೆ,
ನೋಡ್ಬೋದು ಫಸ್ಟ್ ಕಾರ್ಡ್ ನಿಮಗೆ 10 ಆಫ್ ಪೆಂಟಿಕಲ್ ಅಲ್ವಾ. ಸೊ ಜೊತೆಯಾಗಿ ನಿಮಗೆ 2 ಆಫ್ ಕಪ್ಸ್ ಕೂಡ ಬರ್ತಿದೆ ಆ್ಯಂಡ್ ದ ಲವರ್ಸ್ ಕಾರ್ಡ್ ಕೂಡ ಬರ್ತಿದೆ. ನೀವು ಇಲ್ಲಿ ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಜನ ಕನ್ಫ್ಯೂಷನಲ್ಲೂ ಇದ್ದೀರಾ. ಈಗ ಯಾರು ನೀವು ಲವ್ ಲೈಫಲ್ಲಿ ಇದ್ದೀರಾ ಅಂದರೆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ನಿಮಗೆ ತುಂಬ ಕನ್ಫ್ಯೂಷನ್ ಇದೆ. ಅಂದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಬಗ್ಗೆ ನಿಮಗೆ ಕ್ಲಿಯರ್ ಇಲ್ಲ, ಒಂದು ಕ್ಲಾರಿಟಿ ಕೂಡ ಇಲ್ಲ, ರಿಲೇಷನ್ಶಿಪ್ ಬಗ್ಗೆ ಒಂದು ಸ್ಟ್ರಾಂಗ್ ಇಲ್ಲ, ಆ ಒಂದು ಏನು ಆ ವಿಷಯದ ಬಗ್ಗೆ ನಿಮಗೆ ಆ ಲವ್ ಅನ್ನೋಂಥ, ಈಗ ನೀವೇನು ರಿಲೇಷನ್ಶಿಪ್ಪಲ್ಲಿ ಇದ್ರೆ ಅದರಲ್ಲೊಂದು ಸ್ಟೆಬಿಲಿಟಿನೇ ಇಲ್ಲ. ಇದು ಲವ್ ಅಥವಾ ಫ್ರೆಂಡ್ಶಿಪ್ಪು ಅಥವಾ ಈ ವ್ಯಕ್ತಿ ನಾನು ಮುಂದುವರಿಸ್ಲೋ ಅಥವಾ ಈ ವ್ಯಕ್ತಿ ಜೊತೆಗೆ ಇರ್ಲೋ ಬಿಡ್ಲೋ, ಒಂದಷ್ಟು ಕನ್ಫ್ಯೂಷನ್ಸ್ಗಳು ನಿಮ್ಮ ಲೈಫಲ್ಲಿ ಇದೆ ಇಲ್ಲಿ. ಈ ಒಂದು ಗೊಂದಲನೇ ನಿಮ್ಮ ಲೈಫನ್ನ ತುಂಬ ಕಾಡ್ತಿದೆ. ಈ ಲವ್ ಲೈಫನ್ನೇ ತುಂಬ ಕಾಡಿಸ್ತಾ ಇರುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಒಂದಷ್ಟು ನಿಮಗೆ ಭಯ ಕೂಡ ಇದೆ. ಈ ವ್ಯಕ್ತಿ ಜೊತೆಗೆ ಮುಂದುವರಿಯೋದಕ್ಕೂ ಕೂಡ ನಿಮಗೆ ಭಯ ಇದೆ. ಇದೆಲ್ಲ ಒಂದು ಕಡೆ ಈ ವ್ಯಕ್ತಿ ಒಂದ್ಸಲ ಬಿಟ್ಟೋಗಿ ವಾಪಸ್ ನಿಮ್ಮ ಲೈಫಿಗೆ ಬಂದಿರಬಹುದು ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಅಂದರೆ ನಿಮ್ಮ ನೋಡೋಣ, ನನಗೆ ಇವಾಗ ಇಂಟ್ರೆಸ್ಟ್ ಇಲ್ಲ, ನಾನು ಮತ್ತೆ ನೋಡೋಣ ಮುಂದುವರ್ಸೋಣ, ಇವಾಗ ನಾನು ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮತ್ತೆ ವಾಪಸ್ ಬಂದಿರೋಂಥ ಒಂದು ಎನರ್ಜಿ ಇದೆ. ಆ್ಯಂಡ್ ಇಲ್ಲಿ ಯಾವುದೋ ಒಂದು ಥರ್ಡ್ ಪರ್ಸನ್ ಜೊತೆಗೆ ಹೋಗಿ ಅದನ್ನು ಥರ್ಡ್ ಪರ್ಸನಿಂದ ಅವ್ರಿಗೆ ಬಿಟ್ಟು ಹೊರಗೆ ಬಂದು ನಿಮ್ಮ ಜೊತೆ ಕನೆಕ್ಟ್ ಆಗಿರುವಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಭಯ ಇದೆ ಈ ವ್ಯಕ್ತಿ ಮೇಲೆ. ಕಂಪ್ಲೀಟಾಗಿ ನಿಮಗೆ ಈ ವ್ಯಕ್ತಿ ಮೇಲೆ ಟ್ರಸ್ಟ್ ಇಲ್ಲ, ಈ ಪ್ರೀತಿ ಮೇಲೂ ನಿಮಗೆ ಟ್ರಸ್ಟ್ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ಸೊ ಲವ್ ಮಾಡಬೇಕಲ್ಲ, ಈ ವ್ಯಕ್ತಿನ ಬಿಡಬಾರ್ದಲ್ಲ, ಈ ವ್ಯಕ್ತಿಗೆ ಕನೆಕ್ಟ್ ಆಗ್ಬಿಟ್ಟಿದ್ದೀನಿ ಅನ್ನೋಂಥ ವಿಷಯದಲ್ಲೂ ಇದ್ದೀರಾ. ದೆನ್ ಇಲ್ಲಿ ನೋಡಿದಾಗ ಒಂದಷ್ಟು ಜನ ಈ ವ್ಯಕ್ತಿ ಜೊತೆಗೆ ಫಿಸಿಕಲ್ ಆಗು ನೀವು ಮುಂದುವರೆದಿದ್ದೀರಾ. ಆ ಒಂದು ರೀಸನಿಗೋಸ್ಕರ ಈ ವ್ಯಕ್ತಿನೇ ಬೇಕು ಅಂತ ಹೇಳಿ ಜಪ ಮಾಡ್ತಿರೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪ್ರೀತಿ ಸಿಗಬೇಕು ಅಂತ ಹೇಳಿದ್ರೆ ಮೊದಲು ನಿಮ್ಮ ಮನಸ್ಸಲ್ಲಿರುವಂತಹ, ಮನಸ್ಸೊಳಗಡೆ ಇರುವಂತಹ ಭಯವನ್ನು ಫಸ್ಟು ತೆಗೆದು ಹಾಕಬೇಕಾಗತ್ತೆ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಫಸ್ಟ್ ಕಾರ್ಡೆ ನಿಮಗೆ 10 ಆಫ್ ಪೆಂಟಿಕಲ್ ಬರ್ತಿದೆ ಆ್ಯಂಡ್ ಇಲ್ಲಿ ದ ಹರ್ಮಿಟ್ ಕಾರ್ಡ್ ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ನಿಮಗೆ ಕಿಂಗ್ ಆಫ್ ಪೆಂಟಿಕಲ್ ಎನರ್ಜಿ ಬರ್ತಿದೆ ಇಲ್ಲಿ. ಒಂದು ಹೊಸ ಆರಂಭ ನೋಡ್ಬೋದು. 2 ಆಫ್ ಕಪ್ಸ್ ಎನರ್ಜಿಯಲ್ಲೂ ಕೂಡ ಒಂದು ಹೊಸ ಆರಂಭದ ಸಂಕೇತ ನಿಮಗೆ ಇಲ್ಲಿ ಸಿಗ್ತಾ ಇದೆ. ನಿಮ್ಮ ಲೈಫಲ್ಲಿ ಪ್ರೀತಿಯ ಒಂದು ಮಹಾಪೂರನೇ ಬರ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಹರಿದು ಬರ್ತಿರುವಂಥದ್ದು ಹೊಸ ಎನರ್ಜಿ, ಹೊಸ ಪ್ರೀತಿ, ಹೊಸ ಸಂಕೇತ, ಹೊಸ ಆರಂಭದ ಸಂಕೇತ ಹರಿದು ಬರ್ತಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದರೆ ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಫಸ್ಟ್ ನೀವು ಸೆಲ್ಫ್ ಲವ್ನ ಮಾಡಬೇಕು. ನೀವಿಲ್ಲಿ ಲವ್ ಅಂತ ಹೇಳಿ ಬರೀ ಪಾರ್ಟ್ನರ್ ಲವ್, ಪರ್ಸನ್ ಬೇಕು, ಆ ವ್ಯಕ್ತಿ ಬೇಕು, ಆ ಪಾರ್ಟ್ನರ್ ಬೇಕು, ಅವರೇ ಬೇಕು ಅಂತ ಹೇಳಿ ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನ ಬಿಟ್ಟು ಆ ವ್ಯಕ್ತಿಗೋಸ್ಕರ ನೀವು ಲೈಫನ್ನು ಹಾಳು ಮಾಡ್ಕೊಳ್ಳೋಕ್ಕೂ ನೀವು ರೆಡಿ ಇದ್ದೀರಾ. ಸ್ವಲ್ಪ ಥಿಂಕ್ ಮಾಡಿ, ನಿಮ್ಮನ್ನು ನೀವು ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಫಸ್ಟ್ ಇಲ್ಲಿ ಈ ಪ್ರೀತಿ ನೀವು ಪಡ್ಕೊಳ್ಬೇಕಂತ ಹೇಳಿದ್ರೆ ಫಸ್ಟ್ ನಿಮ್ಮನ್ನು ನೀವು ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡಲೇಬೇಕು ಈ ಪ್ರೀತಿಯಲ್ಲಿ. ಓಕೆ, ಇಲ್ಲಿ ನೋಡಬಹುದು ಲಾಸ್ಟ್ ನಿಮಗೆ ಫೈನಲ್ ಮೆಸೇಜ್ ಬರ್ತಿರೋದು ಕಿಂಗ್ ಆಫ್ ಪೆಂಟಿಕಲ್ ಬರ್ತಿದೆ ಇಲ್ಲಿ, ಬಾಟಮ್ ಆಫ್ ದ ಕಾರ್ಡ್ ಆ್ಯಂಡ್ ದ ಹರ್ಮಿಟ್ ಕಾರ್ಡ್ ಎನರ್ಜಿ ಕೂಡ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಎನರ್ಜಿ ಕೂಡ ಇಲ್ಲಿ ಬರ್ತಿರುವಂಥದ್ದು. ಫೈನಲ್ ನಿಮಗೆ ರಿಸಲ್ಟ್ ಏನು ಬರುತ್ತೆ, ಅತ್ಯಂತ ಪ್ರಕಾಶಮಾನವಾಗಿ, ಅಂದರೆ ಒಂದು ಹುಣ್ಣಿಮೆ ಬೆಳಕು ಹೆಂಗಿರುತ್ತೆ, ಚಂದ್ರನ ಬೆಳಕು ಹೇಗಿರುತ್ತೆ ಅಷ್ಟು ಪ್ರಕಾಶಮಾನವಾಗಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಈ ಒಂದು ಪ್ರೀತಿ ವಿಷಯದಲ್ಲಿ ಸತ್ಯವಾಗಿದ್ದರೆ, ಟ್ರೂ ಆಗಿ ನಡ್ಕೊಂಡ್ರೆ, ಅಥವಾ ಇಲ್ಲಿ ಮುಕ್ತ ಮನಸ್ಸಿಂದ ಪ್ರೀತಿಯನ್ನು ನೀವು ಬರಮಾಡ್ಕೊಂಡ್ರೆ ಯಶಸ್ಸು ಈ ಪ್ರೀತಿಯಲ್ಲಿ ಖಂಡಿತ ಅಂತೇಳಿ ಎನರ್ಜಿ ಬರ್ತಾ ಇದೆ. ಸರಿನಾ? ಆ್ಯಂಡ್ ಇಲ್ಲಿ ನೋಡಬಹುದು ನೀವು, ಓಕೆ, ಸೊ 9 ಆಫ್ ಕಪ್ಸ್ ಎನರ್ಜಿಲಿ ಬರ್ತಿದೆ. ನೀವು ಯಾವುದನ್ನ ಹುಡುಕ್ತಾ ಇದ್ದೀರಲ್ವ ನಿಮ್ಮ ಲೈಫಲ್ಲಿ, ಒಂದು ಪ್ರೀತಿ ಇರ್ಬೋದು, ವ್ಯಕ್ತಿ ಇರ್ಬೋದು, ಸಮಥಿಂಗ್ ಒಂದು ಸರ್ಚಿಂಗ್ ಎನರ್ಜಿ ಬರ್ತಿದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಏನೋ ಹುಡುಕ್ತಾ ಇರೋದು ನೋಡಿ. ಇಲ್ಲಿ 7 ಆಫ್ ಸಾರ್ಡ್ಸ್, ಸಮಥಿಂಗ್ ಹುಡುಕ್ತಾ ಇದ್ದೀರಾ, ಏನೋ ನನಗೆ ಪ್ರೀತಿ ಬೇಕು, ಇಲ್ಲಿ ಪ್ರೀತಿ ಅನ್ನೋ ವಿಷಯದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಪ್ರೀತಿ ಅನ್ನೋ ವಿಷಯದಲ್ಲಿ ಕಂಫರ್ಟೇಬಲ್ ಇಲ್ಲ, ಆ್ಯಂಡ್ ಕಂಫರ್ಟ್ ಝೋನ್ ಕೂಡ ನಿಮಗಿಲ್ಲ. ಸೊ ಸರಿಯಾಗಿರೋ ಪ್ರೀತಿ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇಲ್ಲ. ಸೊ ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು, ನೀವು ಯಾವುದನ್ನು ಕೂಡ ಹುಡುಕ್ತಾ ಇದ್ದೀರಾ, ಯಾವುದೋ ಒಂದು ವಿಷಯನ, ಅದು ಕೂಡ ನಿಮ್ಮನ್ನು ಹುಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀವು ಸಿದ್ಧ ಆಗಿರಬೇಕು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂದರೆ ನೀವು ಹುಡ್ಕೋದ್ರಲ್ಲೇ ಬ್ಯುಸಿ ಇದ್ದೀರಾ, ರೈಟ್? ಅದು ನಿಮ್ಮನ್ನು ಹುಡ್ಕೊಂಬರ್ಬೇಕಂತ ಹೇಳಿದ್ರೆ ಫಸ್ಟ್ ನೀವು ರೆಡಿಯಾಗಿರ್ಬೇಕಲ್ವಾ, ರೈಟ್? ಇಲ್ಲಿ ನಿಮಗೆ ಬರ್ತಿರೋ ಎನರ್ಜಿ, ನೀವೇನು ಹುಡುಕ್ತಾ ಇದ್ದೀರಾ ಅದು ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ಫಸ್ಟ್ ನೀವು ರೆಡಿಯಾಗಿ. ಯಾವ ರೀತಿ ರೆಡಿ ಆಗಬೇಕು ಅಂತ ಹೇಳಿದ್ರೆ, ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗೋದಾ?
ನೋ. ರೆಡಿ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಸೆಲ್ಫ್ ಲವ್ ಇಂದ ರೆಡಿ ಆಗ್ಬೇಕು. ನಿಮ್ಮನ್ನ ನೀವು ಪ್ರೀತಿ ಮಾಡೋ ಮುಖಾಂತರ ನೀವು ರೆಡಿ ಆಗ್ಬೇಕು. ಅವಾಗ ನೀವು ಹುಡುಕ್ತಿದ್ದಂತಹ ವಿಷಯ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಓಕೆ, ಒಂದು ಇದಕ್ಕೆ ತಕ್ಕಂತ ಒಂದು ವಿಷಯನ ಹೇಳ್ತೀನಿ, ಒಂದು ಸಣ್ಣ ಕಥೆನ ಹೇಳ್ತೀನಿ. ಒಂದು ಊರಲ್ಲಿ ಹುಡುಗ ಇರ್ತಾನೆ. ಅವನು ಅವನಿಗೋಸ್ಕರ ಒಂದು ಹುಡುಗಿ ಬೇಕು ಅಂತ ಹೇಳಿ, ಅಂದ್ರೆ ಒಂದು ಗರ್ಲ್ ಫ್ರೆಂಡ್ ಬೇಕು, ದೇವತೆ ಅಂತ ಒಂದು ಹುಡುಗಿ ಬೇಕು ಅಂತ ಹೇಳ್ಬಿಟ್ಟು ಹುಡ್ಕಾಡ್ತಾ ಇರ್ತಾನೆ. ಅವ್ನು ಸ್ವಲ್ಪ ಸ್ಪಿರಿಚುವಲ್ ಇರೋಂಥ ಹುಡುಗ ಆಗಿರ್ತಾನೆ. ಸೊ ಹಾಗಾಗಿ ಹುಡ್ಕಾಡ್ತಾ ಇರ್ತಾನೆ, ಒಂದು ಒಳ್ಳೆ ಹುಡುಗಿ ಬೇಕು, ಸಿಗ್ಬೇಕು ಅಂತ ಹೇಳ್ಬಿಟ್ಟು. ಒಂದು ಕಾಡಲ್ಲಿ ಹೋಗ್ಬಿಟ್ಟು ಅವ್ನು ಏನ್ ಮಾಡ್ತಿರ್ತಾನೆ, ಹುಡುಕ್ತಾ ಇರ್ತಾನೆ. ಇದು ಇವಾಗಿನ ರೀಸೆಂಟ್ ಕತೆ ಅಲ್ಲ, ಓಕೆನಾ. ಸೊ ಇವಾಗೆಲ್ಲ ಯಾರು ಕಾಡಲ್ಲಿ ಹೋಗ್ಬಿಟ್ಟು ಹುಡುಗಿನ ಹುಡುಕಲ್ಲ, ಬಟ್ ಇದು ನಾನು ಓಲ್ಡ್ ಹಳೆ ಸ್ಟೋರಿನ ನಿಮಗೆ ಹೇಳ್ತಾ ಇರೋದು. ಓಕೆ, ಸೊ ಅವಾಗ ಏನಾಗತ್ತೆ, ಆ ಕಾಡಲ್ಲಿ ಒಬ್ಬ ಸಾಧು ಸನ್ಯಾಸಿ ಒಬ್ರು ಸಿಗ್ತಾರೆ ಅವನಿಗೆ. ಸಿಕ್ತಾಗ ಏನಾಗತ್ತೆ, ಆ ಸ್ವಾಮಿ ಹತ್ರ ಹೋಗ್ಬಿಟ್ಟು ಅವ್ನು ಹೇಳ್ತಾನೆ, ನನಗೆ ಜಗತ್ತಲ್ಲೇ ಅತ್ಯಂತ ಸುಂದರವಾಗಿರುವಂತಹ ಹುಡುಗಿ, ಹಾಗೆ ನನ್ನನ್ನು ತುಂಬಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂತಹ ಹುಡುಗಿ ನನಗೆ ಸಿಗ್ಬೇಕು. ಅದಕ್ಕೆ ನಾನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಸಾಧು ಹತ್ರ ಕೇಳ್ತಾನೆ, ಸನ್ಯಾಸಿ ಹತ್ರ ಕೇಳ್ತಾನೆ ಆ ಹುಡುಗ. ಅದಕ್ಕೆ ಆ ಸನ್ಯಾಸಿ ಸಾಧು ಏನ್ ಮಾಡ್ತಾರೆ, ನಗಾಡ್ಕೊಂಡು ಹೇಳ್ತಾರೆ, ಒಂದು ಕನ್ನಡಿನ ಕೊಡ್ತಾರ ಅವನ ಕೈಯಲ್ಲಿ, ತಗೋ ಈ ಕನ್ನಡಿನ ಹಿಡ್ಕೊ ಅಂತ ಹೇಳ್ಬಿಟ್ಟು. ಇದರಲ್ಲಿ ನೋಡು, ನಿನಗೆ ಬೇಕಾದ ವ್ಯಕ್ತಿ ನಿನಗೆ ಕಾಣಿಸ್ತಾರ ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನು ಇಂಟ್ರೆಸ್ಟ್ ಇಂದ ಏನ್ ಮಾಡ್ತಾನೆ, ಹೌದಾ ಕ್ಯೂರಿಯಾಸಿಟಿ ಇರುತ್ತೆ, ಕನ್ನಡಿ ತಗೊಂಡ್ಬಿಟ್ಟು ನೋಡ್ತಾನೆ. ನೋಡಿದಾಗ ಅವನ ಮುಖನೇ ಅವನಿಗೆ ಕಾಣಿಸುತ್ತೆ. ಅವನು ಬೇಜಾರು ಮಾಡ್ಕೊಂಡು ಆ ಸನ್ಯಾಸಿ ಹತ್ರ ಕೇಳ್ತಾನೆ, ಇದು ನಂದೇ ಮುಖ ಅಲ್ವಾ, ನೀವೇನೋ ವ್ಯಕ್ತಿ ಕಾಣಿಸ್ತಾರೆ ಅಂತ ಹೇಳಿದ್ರಿ, ನೀವು ಇಲ್ಲಿ ನೋಡಿದ್ರೆ ನನ್ನ ಮುಖ ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಸನ್ಯಾಸಿ ಸಾಧು ಹೇಳ್ತಾರೆ, ನೀನು ನಿನ್ನ ಎಷ್ಟು ಗೌರವ ಮಾಡ್ತಾ ಇದೀಯಾ, ಜಗತ್ತು ನಿನ್ನ ಅಷ್ಟೇ ಗೌರವಿಸುತ್ತೆ, ಸರಿನಾ. ಇಲ್ಲಿ ನೀನು ನಿನ್ನನ್ನು ಎಷ್ಟು ಪ್ರೀತಿಸ್ತೀಯೋ ಅಷ್ಟೇ ಸುಂದರವಾದ ಪ್ರೀತಿ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ನೀನಿಲ್ಲಿ ಪ್ರೀತಿಯನ್ನ ಬೇಡುವಂತ ಭಿಕ್ಷುಕನಾಗ್ಬೇಡ, ಪ್ರೀತಿಯನ್ನ ಹಂಚುವಂತ ಅರಸನಾಗು ಅಂತ ಹೇಳ್ಬಿಟ್ಟು ಆ ಸಾಧು ಅವನಿಗೆ ಬುದ್ಧಿ ಹೇಳ್ತಾರೆ. ಅವತ್ತಿಂದ ಆ ಹುಡುಗ ಏನ್ ಮಾಡ್ತಾನೆ, ಹೌದಲ್ಲ, ನಾನು ನನ್ನನ್ನು ಪ್ರೀತಿ ಮಾಡೋ ಬಿಡ್ಕೊಂಡು ಬರೀ ಹುಡುಗಿ ಬೇಕು, ಲವ್ ಬೇಕು, ಪಾರ್ಟ್ನರ್ ಬೇಕು, ಗರ್ಲ್ ಫ್ರೆಂಡ್ ಬೇಕು ಅಂತ ಹೇಳಿ ಹುಡುಕ್ತಾ ಇದ್ನಲ್ವಾ, ನಾನು ಅನ್ನೋವಂಥ ರಿಯಲೈಸೇಷನ್ ಅವನಿಗೆ ಆಗತ್ತೆ. ಅವತ್ತಿಂದ ಅವನೇನು ಮಾಡ್ತಾನೆ, ಆ ಹುಡುಗ ತನ್ನ ವ್ಯಕ್ತಿತ್ವ ಇರಬಹುದು ಅಥವಾ ಅವನಲ್ಲಿರುವಂಥ ಒಂದಷ್ಟು ಗುಣಗಳನ್ನು ಏನು ಮಾಡ್ತಾನೆ, ಸುಧಾರಿಸ್ಕೊಳ್ತಾ ಬರ್ತಾನೆ. ಯಾವ ರೀತಿಯಾಗಿ ಅವನು ಸೆಲ್ಫ್ ಲವ್ ಮಾಡೋ ಮುಖಾಂತರ, ಅವ್ನು ಹೇಗೋ ಸ್ಪಿರಿಚುವಲ್ ಇರ್ತಾನೆ ಆ ಹುಡುಗ, ಅವನನ್ನು ಅವ್ನು ಹೀಲ್ ಮಾಡೋ ಮುಖಾಂತರ, ಆ್ಯಂಡ್ ಒಂದಷ್ಟು ಪಾಸ್ಟ್ನ ಒಂದು ಟ್ರಾಮಾನೆಲ್ಲ ಹೀಲ್ ಮಾಡೋ ಮುಖಾಂತರ ಅವನನ್ನು ಹೀಲ್ ಮಾಡ್ತಾ ಬರ್ತಾನೆ. ಕೆಲವೇ ದಿನಗಳಲ್ಲಿ ಅವನ ವ್ಯಕ್ತಿತ್ವನ ಸರಿ ಮಾಡಿಕೊಂಡಂತಹ ವ್ಯಕ್ತಿಗೆ ಅವನ ವ್ಯಕ್ತಿತ್ವಕ್ಕೆ ತಕ್ಕಂಥ ಒಂದು ಸಂಗಾತಿ ಅವನನ್ನೇ ಹುಡ್ಕೊಂಡು ಬರ್ತಾರೆ. ಓಕೆ, ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಈ 3 ಕೆಲಸನ ತಪ್ಪದೇನೆ ಮಾಡಿ. ಈ ಕತೆ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದು ನಿಮ್ಮ ಲೈಫಿಗೆ ಕನೆಕ್ಟ್ ಆಗುವಂತಹ ಸ್ಟ್ರಾಂಗ್ ಆಗಿರುವಂತಹ ಸ್ಟೋರಿ ಆಗಿತ್ತಿದು. ಇಲ್ಲಿ ಈ 3 ವಿಷಯನ ಅರ್ಥ ಮಾಡ್ಕೊಳ್ಳಿ. ಈ 3 ವಿಷಯನ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡ್ರೆ ಖಂಡಿತ ಇದು ನಿಮಗೊಂಥರ ನಿಮ್ಮ ಲೈಫನ್ನು ಮಿರಾಕಲ್ ಥರ ಚೇಂಜಸ್ ಕೂಡ ಆಗೋ ಚಾನ್ಸಸ್ ಇದೆ ಇಲ್ಲಿ. ಓಕೆನಾ. ನಿಮ್ಮ ಲೈಫಲ್ಲಿ ಪಾಸ್ಟಲ್ಲಿ ಏನೇ ಆಗಿರಬಹುದು, ಆ ಹಳೇದನ್ನು ಫಸ್ಟು ಮರ್ತು ಬಿಡಿ, ಓಕೆನಾ. ಅದು ಪಾಸ್ಟಲ್ಲಿ ಆಗೋಗಿದೆ. ಕಹಿ ಘಟನೆಗಳನ್ನು ಇವತ್ತೇ ನಿಮ್ಮ ಮನೇಲಿರುವಂಥ ಕಸದ ಬುಟ್ಟಿಗೆ ಹಾಕ್ಬಿಡಿ. ಹೇಗೆ ಹಾಕಬೇಕು ಅದನ್ನು ಹೀಲ್ ಮಾಡ್ತಾ ಬನ್ನಿ. ಫಸ್ಟ್ ಆಫ್ ಆಲ್ ಹಳೇದನ್ನು ನೆನ್ಪು ಮಾಡ್ಕೊಳ್ಳೋದನ್ನ ಫಸ್ಟ್ ಸ್ಟಾಪ್ ಮಾಡಿ, ಸರಿನಾ. ಇಲ್ಲಿ ಮರಿಬೇಕಂತ ತಕ್ಷಣ ನಿಮಗೆ ಎಲ್ಲೂ ಮೆಮೊರಿ ಲಾಸ್ ಆಗಲ್ಲ, ಮೆಮೊರಿ ಪವರ್ ಏನು ಕಡಿಮೆ ಆಗುವಂಥದ್ದಲ್ಲ. ಬಟ್ ನೀವೇನು ಮಾಡ್ಬೇಕು, ಅದನ್ನು ಅವಾಯ್ಡ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಸೆಕೆಂಡ್ ಮಾಡ್ತೀರಾ, ಸ್ವಯಂ ಪ್ರೀತಿ, ನಿಮ್ಮ ಸೆಲ್ಫ್ ಲವ್ನ ಮಾಡ್ತಾ ಬರ್ತೀರಾ. ಪ್ರತಿದಿನ ನಿಮಗೋಸ್ಕರ ಸಮಯ ಮೀಸಲಾಗಿಡಿ. ನಿಮ್ಮನ್ನು ನೀವು ಚೆನ್ನಾಗಿ ಕಾಣಿಸೋ ಥರ, ದಟ್ ಮೀನ್ಸ್ ಇಲ್ಲಿ ಚೆನ್ನಾಗಿ ಕಾಣಿಸೋದು ಅಂತ ಹೇಳಿದ್ರೆ ಬರೀ ಮೇಕಪ್ ಮಾಡ್ಕೊಳ್ಳೋದು ಒಂದೇ ಅಲ್ಲ. ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನೀವು ಖುಷಿಯಿಂದ ಚೆನ್ನಾಗಿರ್ಬೇಕು, ಮನಸ್ಸಿಂದ ಹ್ಯಾಪಿಯಾಗಿರ್ಬೇಕು. ಅವಾಗ ನೀವು ಆಟೋಮೆಟಿಕಲಿ ನಿಮಗೆ ಮೇಕಪ್ಪು ಬೇಡ, ಏನೂ ಬೇಡ, ಚೆನ್ನಾಗಿ ಕಾಣಿಸ್ತೀರಾ. ನೀವು ಯಾವಾಗ ಮನಸ್ಸಿಂದ ಖುಷಿಯಾಗಿರ್ತೀರ, ಅದು ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸುತ್ತೆ. ನಿಮ್ಮ ಸೆಲ್ಫ್ ಲವ್ ಇಂಪಾರ್ಟೆಂಟ್. 3ನೇದು ಮಾಡ್ತೀರಾ, ನಂಬಿಕೆ. ಯಾವುದ್ರ ಮೇಲೆ ನಂಬಿಕೆ ಇಡ್ತೀರಾ, ಯೂನಿವರ್ಸ್ ಮೇಲೆ ನಂಬಿಕೆ ಇಡ್ತೀರಾ. ನಿಮಗೋಸ್ಕರ ಬ್ಯೂಟಿಫುಲ್ ಆಗಿರುವಂಥದ್ದು, ಅತ್ಯುತ್ತಮವಾಗಿರುವಂಥದ್ದು ಯೂನಿವರ್ಸ್ ನಿಮಗೋಸ್ಕರ ಕಾಯ್ದಿರಿಸಿರುತ್ತೆ, ಸರಿನಾ. ಇದನ್ನ ನೀವು
ನಂಬಿಕೆ ಇಡಿ, ನನಗೋಸ್ಕರ ಬೆಟರ್ ಲೈಫ್, ಬೆಟರ್ ಪರ್ಸನ್ ನನ್ನ ಲೈಫಿಗೋಸ್ಕರ ಇದ್ದಾರೆ ಅನ್ನೋದನ್ನು ನಂಬಿಕೆನ ಇಡ್ತಾ ಬನ್ನಿ. ಆಟೋಮೆಟಿಕಲಿ ನಿಮ್ಮ ಲೈಫಲ್ಲಿ ಈ ಒಂದು ಪಾಸ್ಟ್ ಪೇನ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಆಗ್ತಿರೋಂಥ ಪ್ರಾಬ್ಲಮ್ಸ್ ಇರ್ಬೋದು, ಅದೆಲ್ಲ ಹೀಲ್ ಆಗ್ತಾ ಬರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗೋಯಿತು, ವಂಡರ್ಫುಲ್ ಆಗಿತ್ತು ಎನರ್ಜಿ. ಆ್ಯಂಡ್ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಲವ್ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ, ರೆಡ್ ಹಾರ್ಟ್ ಮಾರ್ಕ್ ಹಾಕಿಬಿಟ್ಟು. ಹಾಗೆಯೇ ಶೇರ್ ಮಾಡಿ, ಯಾರ ಹತ್ರ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀರಾ. ಆ್ಯಂಡ್ ಲೈಕ್ ಮಾಡಿ. ನನ್ನ ಜೊತೆ ಕನೆಕ್ಟ್ ಆಗೋದು ಹೇಗೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಆ ಒಂದು ಎನರ್ಜಿ ನೀವು ರಿಸೀವ್ ಮಾಡ್ಕೊಳ್ಬೇಕು, ಆ ಹೀಲಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಬೇಕಂದ್ರೆ ನನ್ನ ಜೊತೆ ಕನೆಕ್ಟ್ ಆಗಿರಬೇಕು. ಓಕೆ, ಸೊ ಎಸ್. ಹಾಗೆಯೇ ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಬರ್ತ್ಡೇ. ನಿಮ್ಮೆಲ್ಲ ವಿಶಸ್ಗಳು, ಸಕಾರಾತ್ಮಕವಾಗಿರುವಂಥ ಎಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಹಾಗೆಯೇ ಏನು 7 ಚಕ್ರ ಧ್ಯಾನ ಹಾಗೆ ಸಾಧನೆ ಕ್ಲಾಸಿಗೆ ಜಾಯ್ನ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಮಿಸ್ ಮಾಡ್ಕೊಂಬಿಡಿ ಈ ಚಾನ್ಸನ್ನ. ಈ ಒಂದು ಕ್ಲಾಸನ್ನು ನಾನು ಇನ್ನು ಯಾವಾಗ ಮಾಡ್ತೀನಿ ಗೊತ್ತಿರಲ್ಲ. ಸೊ ಹಾಗಾಗಿ ಈಗ ಸಿಕ್ಕಿರೋಂಥ ಚಾನ್ಸ್ನ ಬಿಟ್ಕೊಂಡು ನಿಮ್ಮ ಲೈಫಲ್ಲಿ ಇನ್ನೊಂದಷ್ಟು ಪ್ರಾಬ್ಲಮ್ನ ತಂದ್ಕೊಂಬಿಡಿ. ಇರೋ ಪ್ರಾಬ್ಲಮ್ನ ಬಗೆಹರಿಸ್ಕೊಂಡು ಹೋಗೋಣ ಅಲ್ವಾ. ಸೊ ಜಾಯ್ನ್ ಆಗಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಗಾಡ್ ಬ್ಲೆಸ್ ಯು ಎವ್ರಿವನ್.